ಅಲ್ಲ, ಅವ್ರ ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ಇಂಥ ಒಂದು ಯಾವುದೇ ಇಂಥ ಒಂದು ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡ್ಲಿಂದ ಡಿಸಿಷನ್ ಆಗುತ್ತೆ. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರ್ತಂದ್ರೆ ನಾನು ಯಾವುದೂ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅಲ್ಲ, ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿರ್ಬೋದು. ಅದ್ರ ಬಗ್ಗೆ ನಾನೇನು ಟೀಕೆ ಮಾತಾಡೋಕೆ ಹೋಗೋದಿಲ್ಲ. ಏನಂತ ಆ ಥರ ಏನಿಲ್ಲಮ್ಮ. ವೈಯಕ್ತಿಕ ನಮ್ಮಲ್ಲಿ ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಬರೆದಿದ್ರು, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತೇಳಿ. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ನಮ್ಮ ಪಾರ್ಟಿಯಲ್ಲಿ ಡಿಸೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ. ಸೊ ಡಿಸೆಂಟ್ ಅಂದ ತಕ್ಷಣ ಅವರೇನು ಎಲ್ಲದಕ್ಕೂ ವಿರುದ್ಧ ಅಂತಲ್ಲ, ಅವ್ರವ್ರ ಎಕ್ಸ್ಪ್ರೆಷನ್ ಇರ್ತದೆ. ಅಲ್ಲ ರೀ, ಈಗ ಅವ್ರವ್ರ ಅಭಿಪ್ರಾಯನ ಹೇಳಿದ್ದಾರೆ. ಈಗ ಕೆಲವರು 140 ಶಾಸಕರಲ್ಲಿ 2-3 ಶಾಸಕರನ್ನ ಕನ್ಸಿಡರ್ ಎಲ್ಲ 140 ಕನ್ಸಿಡರ್ ಆಗೋದಿಲ್ಲ. ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 140 ಪೀಪಲ್, 140 MLAs ವಿ ಹ್ಯಾವ್ ಗಾಟ್. 2-3 ಸಹಜವಾಗಿ ಮಾತನಾಡಿರ್ತಕ್ಕಂಥ ಇಟ್ ಡಸಂಟ್ ರೆಪ್ರೆಸೆಂಟ್ ದಟ್ ಆಲ್ 140 ಪೀಪಲ್ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಅಲ್ಲ. ಅವರು ಜವಾಬ್ದಾರಿ ಆಗಿದ್ದಾರೆ ಶಾಸಕರುಗಳಿಗೆ. ನೀವು ಮಾತ್ರ ಪಕ್ಷದ ಶಿಸ್ತು ನಿಯಮಗಳಿಗೆ ಅಲ್ಲ, ಲಾಸ್ಟಿಗೆ ಎಲ್ಲರೂ ಪಕ್ಷದ ನಿಯಮಗಳಿಗೆ ಶಿಸ್ತುಬದ್ಧಕ್ಕೆ ಬರ್ತಾರೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲವು ಮಾತನಾಡಿರ್ತಾರೆ. ಅಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಕ್ ಬರೋದಿಲ್ಲ, ಹೇಳೋದೂ ಇಲ್ಲ. ಅದು ನೀವು ಎಸ್ಸಲ್ಲಿ ಬಿಡಿಸಿ ಹೇಳಿದ್ರೆ ನಾನು ಯಾಕೆ ಹೇಳಿ? ಅದು ಅವ್ರನ್ನೇ ಕೇಳ್ಬೇಕು ನೀವು. ಅಲ್ರಿ, ನಾನು ಒಂದು ಪ್ರಶ್ನೆ ನಿಮಗೆ. ಫ್ರೈಡೇ 10 ಲಕ್ಷ ಕೋಟಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೊರಗೆ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇಲ್ಲಿ ಬಂದು BJP ಅವ್ರು ಹೇಳ್ತಾರೆ, ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ಅವ್ರು ಕೇಳಬೇಕಿಲ್ಲ. 10 ಲಕ್ಷ ಕೋಟಿ, 9 ಲಕ್ಷದಿಂದ 10 ಲಕ್ಷ ಕೋಟಿ ಮೊನ್ನೆ ಫ್ರೈಡೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಮ್ಮ ದೇಶದ ದುಡ್ಡು ಲಾಸ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಸೆಪ್ಟೆಂಬರ್ಲಿಂದ ಇಲ್ಲಿವರೆಗೆ 2.5 ಲಕ್ಷ ಕೋಟಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಸೆಪ್ಟೆಂಬರ್ಲಿಂದ ಇಲ್ಲಿವರೆಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಈ ದೇಶ ಬಿಟ್ಟು ಹೊರಗಡೆ ಹೋಗಿದೆ. ಕಳೆದ ಮಾತಾಡ್ತೀನಿ ಸ್ವಲ್ಪ ಕೇಳ್ರಿ. ಅಲ್ಲ, ಒಂದು ನಿಮಿಷ ನಾ ಮಾತಾಡ್ಮೇಲೆ ಅಲ್ರಿ, ಬ್ಯಾಡ ಅಂದ್ರೆ ಮಾತಾಡಲ್ಲ. ಅಲ್ಲ, ಇದು ಬ್ಯಾಡ ಅಂದ್ರೆ ಮಾತಾಡಲ್ಲ. ಅಲ್ರಿ, ನಾ ಅಲ್ರಿ, ನಾನು ಇಲ್ಲೇ ಇದ್ದೀನಿ, ಎಲ್ಲಿ ಹೋಗಲ್ಲ. ನಾನು ಎಲ್ಲಿ ಹೋಗಿ ನಿಮ್ಮ ಪ್ರಶ್ನೆ ಸಂಪೂರ್ಣ ಉತ್ತರ ಕೊಡ್ತೀನಿ. ನಾನೇನು ಹೇಳ್ತಿರೋದು, 2.5 ಲಕ್ಷ ಕೋಟಿ ಫಾರಿನ್ ಏನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹೊರಗಡೆ ಹೋಗಿದೆ. ಇದ್ರ ಬಗ್ಗೆ ಚರ್ಚೆನೇ ಬೇಡ. ಕಳೆದ 30 ವರ್ಷದಲ್ಲಿ ಇಂಥ ಹೀನಾಯ ಸ್ಟಾಕ್ ಎಕ್ಸ್ಚೇಂಜು ನಮ್ಮ ನಿಫ್ಟಿ ಕೆಳಗೆ ಬೀಳ್ತಾ ಇದೆ. ಇದ್ರ ಬಗ್ಗೆ ಚರ್ಚೆನೇ ಇಲ್ಲಲ್ಲ. ಯಾಕೆ? ನಮಗೆ ಗೃಹಲಕ್ಷ್ಮಿ ಆಯ್ತು, ಸನ್ಮಾನ್ ಯೋಜನೆ ಬರ್ತದೆ. ಯಾವುದು? ರೈತರ ಸನ್ಮಾನ್ ಯೋಜನೆ ಬರ್ತದೆ. ಅದು ತಿಂಗಳ ಬರುತ್ತಾ? ಅದು ತಿಂಗಳ ಬರ್ತೇನ್ರಿ ಸನ್ಮಾನ್ ಯೋಜನಾ? ಅಲ್ಲ, ನಿಮಗೆ ಬಂದಿದ್ದು ಮಾಹಿತಿ ಇದೆಯಾ? ನಿಮಗೆ ಕೇಳಿದ ಮಾಹಿತಿ ಇದೆಯಾ? ಅದೇ ಹೇಳ್ತಿರೋದು, ನೀವು ಚೆಕ್ ಮಾಡ್ರಿ. ಹೇಳ್ತಾ ಇದ್ದೀನಲ್ರಿ, ಅದನ್ನು ಬರಲ್ಲ, ಅದು ಇರ್ರೆಗ್ಯುಲರ್ ಆಗಿ ಬರುತ್ತೆ. ಅದೇ ರೀ, ಮತ್ತೆ ನಮ್ದು 3 ತಿಂಗಳಿಗೆ ಒಂದ್ಸಲಿ ಕೊಡ್ತಾ ಇದೀವಿ. ಏನು ತಪ್ಪೇನಿದೆ ರೀ? ತಿಂಗಳ ಅಲ್ಲ ಇರ್ಲಿ, ಅಲ್ರಿ, ತಿಂಗಳ ಕರೆಕ್ಟಾಗಿ ಬರಲ್ಲ. ನಾವು ಕೊಟ್ಟಿದ್ದೀವಿ. 3 ತಿಂಗಳ ಹೆಚ್ಚು ಕಮ್ಮಿ ಆಗಿರ್ಬೋದು, ಕೊಡ್ತಾನೆ ಇದೀವಿ ತಾನೇ. ಅಲ್ರಿ, ಆಯ್ತು ರೀ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ 11 ವರ್ಷ ಆಯ್ತು. ಅದ್ರ ಬಗ್ಗೆ ಅವ್ರ ನೈತಿಕತೆ ಇದೆ ಕೇಳಕ್ಕೆ? ಎದೆ ತಟ್ಕೊಂಡು ಹೇಳಿದ್ರಲ್ಲ 11 ಲಕ್ಷ ಕೊಡ್ತೀವಿ, 15 ಲಕ್ಷ ಕೊಡ್ತೀವಿ ಅಂತ ಹೇಳಿ. ಅದ್ರ ಬಗ್ಗೆ ಏನಿಲ್ವಾ? ಅಟ್ಲೀಸ್ಟ್ ನಾವೇನು ಹೇಳಿದೀವಿ ಅದಕ್ಕೆ ಹತ್ರಕ್ಕನೇ ಇದೀವಿ. 15 ಲಕ್ಷ ಕೊಡ್ತೀವಿ ಅಂತ ಹೇಳಿ 11 ವರ್ಷ ಆಯ್ತಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು. ವಾಟ್ ಮಾರಲಿಟಿ ದೇ ಹ್ಯಾವ್ ಗಾಟ್ ಟು ಆಸ್ಕ್ ದಿಸ್? ಗೃಹಲಕ್ಷ್ಮಿ ಕೊಡ್ರಿ, ಗೃಹಲಕ್ಷ್ಮಿ ವಿರುದ್ಧ ಹೇಳಿದವರು ಇವರೇ. ಗೃಹಲಕ್ಷ್ಮಿ ಕೊಡಬೇಡ್ರಿ ಅಂತ ಹೇಳಿದವರು ಇವರೇ. ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ ಹೇಳಿದವರು ಇವರೇ. ಮತ್ತೆ ಗೃಹಲಕ್ಷ್ಮಿ ದುಡ್ಡು ಕೊಡ್ರಿ ಅಂತ ಹೇಳಿದ್ರು ಇವರೇನಾ? ಇನ್ ವಾಟ್ ಮಾರಲಿಟಿ BJP has got to discuss on this? ಹೇಳಿ ಸರ್, you wanted to ask. ಸರ್ಕಾರ ನಿಲುವು ಕೊಡ್ತೀವಿ, 100% ಕೊಡ್ತೀವಿ. ಕೊಡ್ತೀವ್ರಿ. ಆಯ್ತು ರೀ, ಅಲ್ರಿ ಕಮಿಟ್ ಮಾಡಿದೀವಿ. ಇಲ್ಲ ಅಂತ ಏನ್ ಹೇಳ್ತಿಲ್ಲ. ಒಂದು ತಿಂಗಳ ಲೇಟ್ ಅಲ್ರಿ. ಅವ್ರು ಕಮಿಟ್ ಆಗಿದ್ರೆ ನೀವು ಅವ್ರ ಮ್ಯಾನಿಫೆಸ್ಟೋ ಓದಿದ್ದೀರಾ? ಹೇಳ್ರಿ, BJP ಮ್ಯಾನಿಫೆಸ್ಟೋ ತೆಗೀರಿ, ಓದೋಣ. ಓದ್ರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮ್ಯಾನಿಫೆಸ್ಟೋ ಓದೋಣ. ಇಲ್ಲಮ್ಮ, ಅಲ್ಲಮ್ಮ, ಸೇರಿಗೆ ನೋಡಿ, ನೀವು ತಪ್ಪಿದೆ. ಇದು ಪ್ರಶ್ನೆ ಕೇಳೋದು ತಪ್ಪಿದೆ. ಸೇರಿಗೆ ಸವಾಸ್ಯರು ಅಂತಂದ್ರೆ ಅವ್ರು ಇಲ್ಲಮ್ಮ, ಡಿಲೇ ಇದೆ. ನಮ್ಮಲ್ಲಿ ಡಿಲೇ ಇದೆ. ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ವಾಟ್ ಎವರ್ ವಿ ಹ್ಯಾವ್ ಟೋಲ್ಡ್ ಆಸ್ ಗ್ಯಾರಂಟೀಸ್. ಅಪಾರ್ಟ್ ಫ್ರಮ್ ಗೃಹಲಕ್ಷ್ಮಿ ಗಿವಿಂಗ್ ಲೇಟ್, ಆಲ್ ದ ಥಿಂಗ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್.
ಔಟ್ ಆಫ್ 5 ಗ್ಯಾರಂಟೀಸ್ ಓನ್ಲಿ 1 ಗ್ಯಾರಂಟಿ ನಾವು ಸ್ವಲ್ಪ ಡಿಲೇ ದುಡ್ಡು ಕೊಡ್ತಾ ಇದೀವಿ, ಇನ್ನು 4 ಗ್ಯಾರಂಟಿ ಕರೆಕ್ಟ್ ಆಗಿ ಹೋಗ್ತದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಆಯ್ತು ರೀ, ಕೊಡ್ತೀವ್ರಿ, ಒಳ್ಳೆ ಕತೆ ಬಂತಲ್ಲ. ಬಿಜೆಪಿ ಹೇಳ್ತಾ ಇದ್ದಾರೆ 15 ಲಕ್ಷದ ವಿಚಾರವನ್ನ 2-3 ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡ್ತಾನೆ ಬಂದು ಒಂದು ವಿಡಿಯೋ ತೋರಿಸಿ, ಜೊತೆಗೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಲ್ರಿ ಜನ, ಅದೇ ರೀ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ಕುತ್ಕೊಳ್ಳೋಣ. ಬಿಜೆಪಿಗೆ ವೋಟ್ ಎಷ್ಟು ಬಂದಿರೋದು ಪರ್ಸೆಂಟೇಜು? ಪ್ರಜಾಪ್ರಭುತ್ವದ ಅಲ್ಟಿಮೇಟ್ ಪರ್ಸೆಂಟ್ ಅದೇ ರೀ ಹೇಳ್ತಿರೋದು, ಅದೇ ಸೀಟ್ ಹೌದು ತಾನೆ. ಅದಕ್ಕೆ ಹೇಳ್ತಿರೋದು, ನೀವು ಜನರಿಗೆ ತಪ್ಪನ್ನ ಹೇಳಿ ಓಟ್ ತೊಗೊಳ್ತಾ ಇದ್ದೀರಾ. ಯಾವ್ದ ಬಗ್ಗೆ ಚರ್ಚೆ ಆಯ್ತು, ಉಲ್ಟಾ ಹೋಗೋಣ. ನೀವೇನ್ ಚರ್ಚೆ ಮಾಡಿದಿರಿ ಪಾರ್ಲಿಮೆಂಟ್ ಎಲೆಕ್ಷನ್, ಅದ್ರ ಬಗ್ಗೆ ಮಾತಾಡೋಣ. ಮೋದಿಯವರು ಚರ್ಚೆ ಮಾಡಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ವಿಡಿಯೋಗಳು ನೋಡೋಣ. ಮೊನ್ನೆ ಹೇಳ್ತಾ ಇದ್ರು 70 ವರ್ಷದ ಯಾರು ಮೇಲಿದ್ದಾರೆ ಅವ್ರಿಗೆ ನಿಮ್ಮ ಮಗ ನಾನು, ಇವರ 74 ವರ್ಷ, ಮೋದಿ ಸಾಹೇಬರು 74 ವರ್ಷ, ಇವ್ರು 70 ವರ್ಷದ ಮೇಲಿರ್ತಕ್ಕಂಥವ್ರಿಗೆ ನಾನು ನಿಮ್ಮ ಮಗನಾಗಿ ಅಂತ ಹೇಳ್ತಾರೆ. ಇವೆಲ್ಲ ಒಪ್ತೀರೇನ್ರಿ? 70 ವರ್ಷದವ್ರಿಗೆ ಇವ್ರು 74 ವರ್ಷ ಮೋದಿ ಸಾಹೇಬರು, ಇವರು ನಾನು ನಿನ್ನ ಮಗ ಆಗಿ, ನಿಮ್ಮ ಮಗ ಆಗಿ, ಈ ಥರದ ಭಾಷಣಗಳು ನೀವು ತೋರಿಸಿ ಓಟ್ ತೊಗೊಂಡಿದ್ರೆ ಇನ್ನೇನು ಮಾಡೋಣ? ಜನ ನಂಬ್ತಾರೆ ಟಿವಿಗಳಿಗೆ, ಟಿವಿನಾಗ ತೋರ್ಸೋದು ಬಿಡ್ರಿ, ಹೇಳ್ತೀವಿ ನಾವು. ಟಿವಿಗಳ ಮೇಲೆ ಹಾಕೋದು ನಾವು, ಯಾಕೆ ಹಾಕೋದಿಲ್ಲ? ನನ್ನ ಅಭಿಪ್ರಾಯ ನೋಡ್ರಿ, ನೋಡ್ರಿ, ನಾವೆಲ್ಲ ಟಿವಿ ಮೇಲೆ ಹಾಕ್ತಿಲ್ಲ. ಅದಕ್ಕೆ ಹೇಳೋಣ, ಒಳ್ಳೇದ್ ಪ್ರಶ್ನೆ. ಕಳೆದ 6 ತಿಂಗಳಿಂದ ಟಿವಿ ಫ್ರೇಮ್ ತೆಗಿಸ್ರಿ, ನೀವು ಕುಂದ್ರೋಣ, ಎದ್ರ ಬಗ್ಗೆ ಚರ್ಚೆ ಮಾಡೋಣ. ತೆಗಿರಿ, ಈಗ ನಿಮ್ದ ಟಿವಿ ಬರ್ರಿ, ಎಲ್ಲ ಟಿವಿ ತೆಗಿನ. ನ್ಯಾಷನಲ್ ಟಿವಿಗಳು ವಿಶೇಷವಾಗಿ 8 ಚಾನೆಲ್ಗಳು ರಾತ್ರಿ 8ರಿಂದ 10 ಗಂಟೆವರೆಗೆ ಏನ್ ತೋರಿಸ್ತಾರ್ರಿ? ಏನಿದೆ ದೇಶದಲ್ಲಿ ಮಾತನಾಡಕ್ಕೆ? ನೀವು ಹೇಳ್ರಿ, ವಾಸ್ತು ತೋರಿಸ್ರಲ್ಲ. ನಿಮ್ದೇ ಟಿವಿ ಹೇಳ್ರಿ, ಆಯ್ತು ಪಬ್ಲಿಕ್ ಟಿವಿ. ನಾನು ಹೇಳ್ತಿರೋದು 9 ಲಕ್ಷ ಕೋಟಿ ಫ್ರೈಡೆ ಹೋಯ್ತು. ಎಷ್ಟು ಚರ್ಚೆ ಆಯ್ತು ಇದ್ರ ಬಗ್ಗೆ? 9 ಲಕ್ಷ ಫ್ರೈಡೆ ಹೋಯ್ತು. ನೀವು ಯಾಕ್ರಿ, ಯಾಕೆ ನ್ಯಾಷನಲ್? ನಾವು ನಿಮ್ಮನ್ನ ಕೇಳಿದೀವಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಒಬ್ಬೊಬ್ರು ಮಾತಾಡನ್ರಿ, ಒಬ್ಬೊಬ್ರು ವಿಧಾನಸಭೆ ಅಧಿವೇಶನ ಚರ್ಚೆ ಮಾಡಕ್ಕೆ ಅವಕಾಶ ಇರುತ್ತಾ? ಇಲ್ಲ ಇರೋದಲ್ಲ. ಅಲ್ರಿ ನಾನು ಹೇಳ್ತಿರೋದು, ಅದ್ರ ಒಂದ್ ನಿಮಿಷ ಮಾತಾಡಕನ ಬಿಡ್ರಿ ನೀವು. ಚರ್ಚೆ ಅಲ್ರಿ, ನಮ್ದೇನಿರೋದು, ನೀವು ಯಾವುದೇ ಇಶ್ಯೂ ತಗೋಬಹುದು ಮೀಡಿಯಾದವ್ರು, ಇಲ್ಲ ಅಂತಲ್ಲ. ನಮಗಿರ್ತಕ್ಕಂಥದ್ದು ದುರಂತ ಏನ್ ನಡೀತಾ ಇದೆ ಆ ದೇಶದಲ್ಲಿ, ಯಾವ್ದು ಬಹಳ ಇಂಪಾರ್ಟೆಂಟ್ ಇದೆ, ಅದ್ರ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗ್ಬೇಕು. ಈಗ ಅಮೆರಿಕದಿಂದ 100 ಜನಕ್ಕೆ ರೀ ಮೀಡಿಯಾದವ್ರು ಚರ್ಚೆ ಮಾಡಿದ್ ನಡೀತೈತ್ರಿ. ಪ್ರಮೋದ್, ಇವ್ ನನ್ನ ಹತ್ರ ಹೇಳ್ಬೇಡ್ರಿ. ಮೀಡಿಯಾದವ್ರು ಏನ್ ಅಜೆಂಡಾ ಸೆಟ್ ಮಾಡ್ತಾರೆ ಅದೇ ಈ ದೇಶದಲ್ಲಿ ನಡೆಯೋದು. ಮೀಡಿಯಾ ಏನ್ ಅಜೆಂಡಾ ಸೆಟ್ ಮಾಡ್ತದೆ ಅದೇ ನಡೆಯೋದು ಈ ದೇಶದಲ್ಲಿ. ಅಲ್ರಿ ನಾವೇನು ಮೀಡಿಯಾದ ತೋರಿಸಿಲ್ಲ ಅಂತ ಹೇಳಿವಾ ರೀ? ಇಲ್ಲ, ಮೋದಿ ಅವ್ರಿಗೆ ನೀವು ತೋರ್ಸಕ್ಕಂತ ಸಮಯ, ಮೋದಿ ಅವ್ರ ಪರವಾಗಿ ಇರ್ತಕ್ಕಂಥ ಸಮಯನ ಪಾಸಿಟಿವ್ ಆಗಿ ತೋರ್ತಕ್ಕಂಥ ನ್ಯೂಸ್ ನೋಡೋಣ. ಮೋದಿ ಅವ್ರ ಬಗ್ಗೆ ನೆಗೆಟಿವ್ ಇರ್ತಕ್ಕಂಥ ನ್ಯೂಸ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಮೊನ್ನೆ ಅಮೆರಿಕದಲ್ಲಿ ಹೋದಾಗ ಏನಾಯ್ತು ಟ್ಯಾರಿಫ್ ಬಗ್ಗೆ? ಮೋದಿ ಅವರು ಅಲ್ಲಿ ಕೂತ್ಕೊಂಡ ಏನ್ ಮಾತನಾಡಿದ್ರು? ಅದು ನ್ಯಾಷನಲ್ ಮೀಡಿಯಾ ನೋಡಿಸ್ಬೇಕು. ಭಾರಿ ವೆಲ್ಕಮ್ ಆಯ್ತು. 140 ಇರ್ತಕ್ಕಂಥ ರೂಮ್ಗಳಿಗೆ ಮೇನ್ ಸೂಟ್ಗಳು ಕೊಟ್ಟಿದ್ದ ಚರ್ಚೆ ಆಗೋದು. ನೀವು ಎಷ್ಟು ವರ್ಷ ತೋರಿಸ್ತೀರ ಅಷ್ಟು ವರ್ಷ ಮಾತಾಡ್ತೀವ್ರಿ. ಹೌದು, ನೀವು ಎಷ್ಟು ವರ್ಷ ತೋರಿಸ್ತೀರ ಅಷ್ಟೇ ಮಾತಾಡ್ತೀವಿ. ನೀವು ಎಷ್ಟು ವರ್ಷ ಹಿಂಗೆ ತೋರಿಸ್ತೀರಿ ಹೇಳ್ರಿ? ನೀವು ಎಷ್ಟು ವರ್ಷ ಹಿಂಗೆ ತೋರಿಸ್ತೀರಿ? ತೋರಿಸ್ರಿ ನೀವು. ಇರನ್ ಬಿಡ್ರಿ, ಅದಕ್ಕೆ ವಿರೋಧ ಪಕ್ಷದಾಗ ಇರಬಾರ್ದು ಅಂತಿದ್ಯಾ? ಅಲ್ರಿ ನೋಡ್ರಿ, ಎರಡು ಹೇಳ್ತೀನಿ ನಾನು. ನಮ್ಮ ಟೈಮ್ನಲ್ಲಿ ಎಷ್ಟು ಮೀಡಿಯಾ ನೆಗೆಟಿವ್ ಇತ್ತು ತೆಗ್ದು ನೋಡ್ರಿ. UPI 1 UPI 2 ನಲ್ಲಿ ನಮಗೆ ಎಷ್ಟು ಎಕ್ಸ್ಪೋಸ್ ಮಾಡಿದ್ರಿ ನೀವು? UPI 1 UPI 2 ನಲ್ಲಿ ನಾವು ನಿಮಗೆ ಕೊಟ್ಟ ಸ್ವಾತಂತ್ರ್ಯ ಈಗ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದ್ಯಾ? 26 ಜನ ಮರ್ಡರ್ ಆಗಿದ್ದಾರೆ. ಯಾರು? ಜರ್ನಲಿಸ್ಟ್ಗಳು. ಅದ್ರ ಬಗ್ಗೆ ಚರ್ಚೆ ಆಗುತ್ತಾ? 26 ಜರ್ನಲಿಸ್ಟ್ ಈ ದೇಶದಲ್ಲಿ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ ಜರ್ನಲಿಸ್ಟ್ಗಳು? ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ಐ ಆಮ್ ನಾಟ್ ಬ್ಲೇಮಿಂಗ್ ಯು ಆಲ್. ಸಿಸ್ಟಮ್ ಹಿಂಗಿದೆ ಇವತ್ತು. ಎಲ್ಲ ಬೇಕ್ರಿ. ಸ್ಟೇಟ್ ಬಂದಾಗ ನ್ಯಾಷನಲ್ ಮಾತಾಡ್ತೀರಿ, ನ್ಯಾಷನಲ್ ಬಂದಾಗ ಸ್ಟೇಟ್ ಮಾತಾಡ್ತೀರಿ. ಯಾಕೆ ಮಾತಾಡ್ಬೋದು? ನ್ಯಾಷನಲ್ ಯಾಕೆ ಮಾತಾಡಬಾರ್ದು? ಯಾಕೆ ನ್ಯಾಷನಲ್ ಮಾತಾಡಬಾರ್ದು? ಯಾಕೆ ನ್ಯಾಷನಲ್ ಮಾತಾಡೋದು ರೂಲ್ಸ್ ಇದೆಯಾ? ಅದು ಬೇಡ್ರಿ, ನಾನು ಮಾತಾಡ್ತೀನಿ. ಐ ಆಮ್ ನಾಟ್ ಆನ್ಸರಬಲ್ ಫಾರ್ ಅದರ್ಸ್. ಐ ಆಮ್ ಟಾಕಿಂಗ್ ಆನ್ ಮೈ ಸೆಲ್ಫ್. ನಾನು ನ್ಯಾಷನಲ್ ಮಾತಾಡಿದ್ರೆ ಸ್ಟೇಟ್ ಮಾತಾಡ್ರಿ ಅನ್ನೋದು, ಸ್ಟೇಟ್ ಮಾತಾಡಿದ್ರೆ ನ್ಯಾಷನಲ್ ಮಾತಾಡ್ರಿ ಇದೇನು? ನಮಗೆ ಬೇಕಿದ್ದು ನಾವು ಮಾತಾಡ್ತೀವಿ, ನಿಮಗೆ ಬೇಕಿದ್ದು ನೀವು ಕೇಳ್ರಿ. ಸರ್, ಇದ್ರ ಜೊತೆಗೆ ಈಗ ನೀವು ಸಿನಿಮಾ ಇಂಡಸ್ಟ್ರಿಗೂ ಕೂಡ ಹತ್ತಿರವಾಗಿದ್ದಂಥದ್ದು. ನಿನ್ನೆ DK ಶಿವಕುಮಾರ್ ಅವರು ಕೂಡ ಒಂದು ಸಂದೇಶನ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕನ್ನಡದ ಚಿತ್ರರಂಗ ಒಟ್ಟಾಗಿ ಬರ್ತಾ ಇರುವಂಥದ್ದು. ಅದಕ್ಕೆ ಏನ್ ಹೇಳ್ತೀರಿ? ಈಗ ನೋಡಿ, DK ಶಿವಕುಮಾರ್ ಸಾಹೇಬರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ನೀವು ಕೇಳಬೇಕು. ಅಲ್ಲ, ಬಟ್ ನೀವು ಇಂಡಸ್ಟ್ರಿ ಅಲ್ಲ, ನಾನು ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿಗೆ ಹತ್ರ ಇದ್ದೀನಿ ನಾನು. ಅಲ್ರಿ ಅವರು ಮಾತನಾಡಿದಕ್ಕೆ
ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಮಾಡ್ತಾರೆ. ಎಲ್ಲ ಇಂಡಸ್ಟ್ರಿ ಎಲ್ಲರೂ ಒಟ್ಟಾಗಿ ಬಿಡ್ತಾರೆ. ಅವ್ರಿಗೋಸ್ಕರ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗೋಗೋಸ್ಕರ ಸರ್ಕಾರದಿಂದ ಏನೇನು ಮಾಡಬೇಕು ಅದಕ್ಕೆ. ಈಗ ಸಿನಿಮಾನು ಕೂಡ ಸಿನಿಮಾ ಒಳ್ಳೆದಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಬ್ರ್ಯಾಂಡಿಂಗ್ಗೋಸ್ಕರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾರೆ. ಇಲ್ಲಿ ಬರ್ದೇ ಇರುವಂಥದ್ದು ಆ ಒಂದು ಕನ್ಸರ್ನ್ ಕೂಡ ಇದೆ. ಅದಕ್ಕೆ ತಾವೇನು ಹೇಳಿ ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ಯು ಆರ್ ಆಸ್ಕಿಂಗ್ ಅಬೌಟ್ ಅವ್ರ ಪ್ರತಿಕ್ರಿಯೆ ಬಗ್ಗೆ ಹೇಳ್ತಾರೆ, ಅವ್ರು ಮಾತಾಡಿದ ಬಗ್ಗೆ ಕೇಳ್ತಾ ಇದ್ದಾರೆ ತಾನೆ. ನಮ್ಮ ನಿಲ್ಗೂ ಹೇಳ್ಬೋದು ಸರ್. ನನ್ನ ನಿಲುವೇನಿಲ್ರಿ, ಅವ್ರ ಪದ ಬಳಕೆ ಬಗ್ಗೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಕ್ ಹೋಗೋದಿಲ್ಲ. ಈ ಸ್ಟೇಟ್ಮೆಂಟ್ ಈ ಓನ್ಲಿ ಈಸ್ ಆನ್ಸರಿಂಗ್. ನೀವು ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ನೀವು ಸರ್ಕಾರದ ಭಾಗ ಆಗಿದ್ದೀರಾ, ನಿಮ್ಮ ಸರ್ಕಾರ ಅದನ್ನ accept ಮಾಡುತ್ತಾ? ಯಾವ್ದನ್ನ? ಯಾಕೆಂದ್ರೆ ನಿಮ್ಮ ಸರ್ಕಾರ ನೀವು ಯಾಕೆಂದ್ರೆ ಆಯ್ತು ರೀ, ಆಸ್ ಮೀ ಐ ಆಮ್ ಟೆಲಿಂಗ್ ಯು ನೋ ವಾಟ್ ಯು ಹ್ಯಾವ್ ಸ್ಪೋಕನ್ ಐ ಆಮ್ ಓನ್ಲಿ ರೆಡ್ ಥ್ರೂ, ಐ ಹ್ಯಾವ್ ನಾಟ್ ಹರ್ಡ್. ಲೆಟ್ ಮಿ ಹಿಯರ್ ಇಟ್ ಪ್ರಾಪರ್ಲಿ. ಐ ಆಲ್ಸೋ ಸ್ಪೀಕ್ ಟು ಹಿಮ್ ಇನ್ ವಾಟ್ ರೆಫರೆನ್ಸ್ ಯು ಹ್ಯಾವ್ ಸ್ಪೋಕನ್. ಆಮೇಲೆ ನಾನು ಕಮೆಂಟ್ ಮಾಡಿ ಹೇಳ್ತೀನಿ. ಅಲ್ಲ ಆಗತ್ತೆ ರೀ, ಇದೆಲ್ಲ ವಿ ಹ್ಯಾವ್ ಟು ಬಿ ಅಕ್ಸೆಪ್ಟಬಲ್. ಐ ಆಮ್ ನಾಟ್ ಶೈಯಿಂಗ್ ಅವೇ ಫ್ರಮ್ ಥಿಂಗ್ಸ್. ಸಮ್ ಥಿಂಗ್ಸ್ ಐ ಕೆನಾಟ್ ಸ್ಪೀಕ್, ಐ ಕೆನಾಟ್ ಸೇ, ನಾನು ಮಾತಾಡಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು.